ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರು ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿದ್ದು 100ಕ್ಕೆ 100 ಈ ಬಾರಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸುತ್ತೇವೆಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಯಾರಿಗೆ ಟಿಕೆಟ್ ನೀಡಬೇಕೆಂದು ಚರ್ಚೆ ಆರಂಭವಾಗಿದ್ದು ಈ ಬಗ್ಗೆ ಸಂಕ್ರಾಂತಿ ಹಬ್ಬದ ಬಳಿಕ ಮೀಟಿಂಗ್ ಹಮ್ಮಿಕೊಳ್ಳಲಾಗಿದೆ ಎಂದರು. ದಕ್ಷಿಣದಿಂದ ನೀವು ಸ್ಪರ್ಧೆ ಮಾಡ್ತೀರಾ ಎಂದು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ನಾನು ದಕ್ಷಿಣಕ್ಕೆ ಬರೋದಿಲ್ಲ, ಅಭ್ಯರ್ಥಿಯನ್ನು ಗೆಲ್ಲಿಸಲು ಟೋಕ ಕಟ್ಟಿ ನಿಲ್ತೀನಿ ಎಂದರು. ಅಷ್ಟೇ ಅಲ್ಲದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಅತಿ ಹೆಚ್ಚು ಮತ ಗಳಿಸಿದ್ರು ಎಂಬುದು ಎಲ್ಲರಿಗೂ ಗೊತ್ತಿದೆ ಎಂದು ಅಜಯ್ ಕುಮಾರ್ ಪರ ಬ್ಯಾಟ್ ಬೀಸಿದರು. ದಾವಣಗೆರೆ ದಕ್ಷಿಣ ತೆರವಾದ ಸ್ಥಾನಕ್ಕೆ ಮತ್ತು ಬಾಗಲಕೋಟೆ ಉಪಚುನಾವಣೆಗೆ ಬಂದಿದೆ. ನಮ್ಮ ಗುರಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸ್ಬೇಕಂತ ಗುರಿ ಇದೆ. ಈಗಾಗಲೇ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಮುಖಂಡರುಗಳು ಆಲೋಚನೆ ಮಾಡ್ತಾರೆ, ಚರ್ಚೆಗಳು ಪ್ರಾರಂಭ ಆಗಿದೆ. ನನಗೆ ವಿಶ್ವಾಸ ಇದೆ ದಾವಣಗೆರೆ ದಕ್ಷಿಣದ ಅಭ್ಯರ್ಥಿಯನ್ನು ನಾವು ಮಾಧ್ಯಮದ ಮುಂದೆ ಹೇಳಲ್ಲ. ಮಲ್ಲಿಕಾರ್ಜುನ ಅವ್ರ ಜೊತೆ ಮಾತಾಡಿದ್ರಂತೆ ವಿಚಾರವಾಗಿ. ಯಾರು? ಅವ್ರ ಮನೆಗೆ ಹೋಗಿದ್ರಂತೆ. ನಾನು ಬೆಂಗಳೂರಲ್ಲಿ ಆ ಥರ ಏನೋ ಸುದ್ದಿ ಹರಡಿದೆ ಸರ್. ನಾನು ನನ್ನ ತಾಯಿ ಎತ್ತ ತಾಯಿ ಮೇಲೆ ಹೇಳ್ತೀನಿ, ನಾನು ಭೇಟಿ ಮಾಡಿದ್ದು ಇವತ್ತಲ್ಲ ಎಂದು ಹಿರಿಯರು ನಮ್ಮ ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಅಧ್ಯಕ್ಷರು ನಿಧನರಾದ ಅದಕ್ಕಿಂತ ಮುಂಚೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಸ್ಪರ್ಶದಲ್ಲಿ ನಾನು ಯಡಿಯೂರಪ್ಪ ರಾಘವೇಂದ್ರ ನೋಡ್ಕೊಂಡು ಮಾತಾಡ್ಸಿ ಬಂದು ಅದಾದ ನಂತರ ಯಜಮಾನರ ಬಗ್ಗೆ ಮಾತಾಡೋಕ್ಕೆ ಹೋಗಿದ್ದು ರಾಜಕೀಯ ಚರ್ಚೆ ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲುವು ನಿಶ್ಚಿತ. ಯಾವಾಗ ಎರಡು ಸ್ಪರ್ಶ ಹಾಸ್ಪಿಟ್ಲಿಗೆ ಇದ್ದಾಗ ನಾನು ಸುಳ್ಳು ಹೇಳಲ್ಲ ನೋಡಿ. ಈಗ ನಾನು ನೋಡ ಬಹಿರಂಗವಾಗಿ ಹೇಳಲ್ಲ. ನಮ್ಮ ಪಕ್ಷದ ವರಿಷ್ಠರು ಈಗಾಗಲೇ ಚರ್ಚೆಗಳನ್ನು ಶುರು ಮಾಡಿದ್ದಾರೆ. ಯಾರಿಗೆ ಕೊಡಬೇಕು ಅಂತ ಇದೆ, ಮೀಟಿಂಗ್ ಇದೆ. ಸಂಕ್ರಾಂತಿ ನಂತರ ಸೂಕ್ತವಾದ ಅಭ್ಯರ್ಥಿ ಎಲ್ಲಿಗೆ ದಕ್ಷಿಣಕ್ಕೆ ಬರಲ್ಲ. ಅಭ್ಯರ್ಥಿ ಗೆಲುವಿಗೆ ಟೊಂಕ ಕಟ್ಟಿ ನಿಲ್ತೀನಿ. ಭಾರತೀಯ ಜನತಾ ಪಾರ್ಟಿ ನೋಡೋಣ ಇಲ್ಲಿ ಯಾರಿಗೆ ಕೊಡಬೇಕಂತ ಪಕ್ಷ ನಿರ್ಣಯ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯದ ಅಧ್ಯಕ್ಷರು ಮುಖಂಡರು ನಿರ್ಣಯ ಮಾಡ್ತಾರೆ ಯಾರಿಗೆ ಕೊಡಬೇಕಂತ ಹೇಳಿ. ಅವ್ರಿಗೆ ಗೊತ್ತಿದೆ ಆಯಿತಾ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಯಾರು ಅತಿ ಹೆಚ್ಚು ಮತವನ್ನು ಪಡೆದ್ರು, ಏನಾಯ್ತು, ಎಲ್ಲವೂ ಮಾಹಿತಿ ಇದೆ. ನಾವು ಬಿಜೆಪಿ ಜೊತೆಗಿದ್ದೀವಿ. ಒಂದು ನಿಮಿಷ ತಡೆಯೋಣ, ಒಂದು ನಿಮಿಷ. ನಾವು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು ನಮ್ಮ ವಿಜಯೇಂದ್ರ ಯುವ ನಾಯಕ, ನಮ್ಮ ಜಿಲ್ಲಾ ಅಧ್ಯಕ್ಷ ರಾಜಶೇಖರ್ ನಾಗಪ್ಪನ ಪಾರದರ್ಶಿ ಒಳ್ಳೆ ಕೆಲಸ ಮಾಡ್ತಾರೆ. ಪಕ್ಷದ ಜೊತೆಗಿದ್ದೀವಿ, ಪಕ್ಷ ನಿರ್ಣಯ ಮಾಡುತ್ತೆ. ನಾವು ಹೊರಗಡೆ ಇಲ್ಲ, ಪಕ್ಷದ ಜೊತೆಗಿದ್ದೀವಿ. ಸೂಕ್ತವಾದ ಅಭ್ಯರ್ಥಿಯನ್ನು ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯದ ಅಧ್ಯಕ್ಷ ತೀರ್ಮಾನ ಮಾಡ್ತಾರೆ. ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಟೊಂಕ ಕಟ್ಟಿ ಮತದಾರರ ನಾಡಿ ಮಿಡಿತ ಗೊತ್ತಿ ಈ ಸರಿ ಆಯ್ಕೆ ಮಾಡ್ತಾರೆ. 100ಕ್ಕೆ 100 ಗೆಲ್ಲಿಸ್ತೀವಿ.